ನನ್ನ ಆತ್ಮೀಯ ಸ್ನೇಹಿತರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಡಿಯರ್ ಫ್ರೆಂಡ್. ಬಹುಶಃ ಈ ಪ್ಲಾನ್ ನಮ್ಗೆ ಹೇಳಿದ್ರೆ ಈ ಬಿಸ್ನೆಸ್ ಅನ್ನು ಕೊಡ್ತಿದ್ದೆ ಒಂದು ಸ್ಟೇಜ್ ಮೇಲೆ ಬರ್ತಾ ಇರಲಿಲ್ಲ, ರೈಟ್? ಸೊ ನಾನು ಪ್ರತಿ ವಾರ ಹೇಳ್ತಾ ಇರ್ತೀನಿ, ಸೊ ಈ ಬಿಸ್ನೆಸ್ ನಾವು ಯಾಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಮೇ ಬಿ ಇನ್ನೊಂದ್ಸರಿ ಹೇಳಿದ್ರೆ ನಿಮಗೆ ಕ್ಲಾರಿಟಿ ಸಿಗ್ಬೋದು. ಕೆಲವರಿಗೆ ಇನ್ನೂ ಕನ್ಫ್ಯೂಷನ್ ಇದ್ದಾರೆ, ಯಾರು ಬಿಸ್ನೆಸ್ ಹೊಸದಾಗಿ ನೋಡ್ತಾ ಇದ್ದಾರೆ ಅವ್ರಿಗೆ ಅನಿಸ್ತಾ ಇದೆ ನಾನು ಸ್ಟಾರ್ಟ್ ಮಾಡ್ಲೋ ಬಿಡ್ಲೋ ಅಂತ, ರೈಟ್ ಅಲ್ವಾ? ಯಾರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅವ್ರಿಗೆ ಅನಿಸ್ತಾ ಇದೆ ನಾನು ಮುಂದುವರ್ಸೋ ಬೇಡ ಅಂತ, ರೈಟ್ ಅಲ್ವಾ? ಸೊ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ನಮ್ಗೊಂದು ರೀಸನ್ ಇದೆ, ಮೇ ಬಿ ನೀವು ಕ್ಲಿಯರ್ ಆಗಿ ಮಾಡ್ತೀನಿ ಇನ್ನೊಮ್ಮೆ. ಸೊ ಈ ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಆಸ್ ಎ ಸರ್ವಿಸ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೆ ಡಿಫ್ರೆಂಟ್. ಒಳ್ಳೆ ಜಾಬ್ ಇತ್ತು, ಏನು ಊಟ ತಿಂಡಿಗೆ ಏನು ಕೊರತೆ ಇರಲಿಲ್ಲ. ನಿಮ್ಗೂ ಈ ಊಟ ತಿಂಡಿಗೆ ಏನು ಕೊರತೆ ಇಲ್ಲ, ರೈಟ್ ಅಲ್ವಾ? ಆಲ್ರೆಡಿ ನಡೀತಾ ಇದೆ ಲೈಫ್. ಸೊ ಅದೇ ರೀತಿ ನಮ್ದು ಲೈಫ್ ನಡೀತಾ ಇತ್ತು. ಆ ಟೈಮಲ್ಲಿ ಸ್ವಲ್ಪ ಏನೋ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ ಸರ್ಕಲ್ ಜೊತೆಗೆ ಏನೋ ಇನ್ವೈಟ್ ಮಾಡ್ಬಿಟ್ಟು ಏನೋ ಆಗಿ ಸಾಲ ಮಾಡ್ಕೊಂಡ್ಬಿಟ್ವಿ. ಆ ಸಾಲ ತೀರ್ಸೋಕ್ಕೋಸ್ಕರ ಬರೋ ಸಂಬಳ ಸಾಕಾಗ್ತಾ ಇರ್ಲಿಲ್ಲ. ಮೀನ್ಸ್ ನಾವೀಗ ಮಾಡ್ತಾ ಇದೀವಲ್ವಾ, ಸಂಬಳ ಎಲ್ಲ ನಮ್ ಗ್ಯಾಸ್ ಬಿಲ್ ಕಟ್ಟೋದಕ್ಕೆ, ಮನೆ ರೆಂಟ್ ಕಟ್ಟೋದಕ್ಕೆ, ಬರೋ ಸ್ಯಾಲ್ರಿ ಮಕ್ಕಳಿಗೆ ಎಜುಕೇಶನ್ ಮಾಡಿಸೋದಕ್ಕೆ, ಬರೋ ಸ್ಯಾಲ್ರಿ EMI ಕಟ್ಟೋದಕ್ಕೆ ನಡೀತಾ ಇರುತ್ತಲ್ಲ, ಹಾಗೆ ನಮ್ದು ಕೂಡ ನಡೀತಾ ಇತ್ತು. ಆ ಟೈಮಲ್ಲಿ ಏನೋ ಹೆಲ್ಪ್ ಆಗುತ್ತೆ ಅಡಿಷನಲ್ ಇನ್ಕಮ್ ಬಂದ್ರೆ ಅಂತ. ನನಗೆ ಗೊತ್ತಾಗಿಲ್ಲ, ನನ್ನ ಸ್ನೇಹಿತರಿಗೆ ಗೊತ್ತಾಯ್ತು ಇವ್ನು ತೊಂದರೆಯಲ್ಲಿದ್ದಾನೆ, ಇವನಿಗೆ ಆಪರ್ಚುನಿಟಿ ಬೇಕು ಅಂತ. ಫಸ್ಟ್ ಆಫ್ ಆಲ್ ಅದಕ್ಕೆ ನಿಮ್ಗೆ ಯಾರು ಕರ್ಕೊಂಡ್ಬಂದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ, ಅವ್ರಿಗೆ ಗೊತ್ತಾಗಿದೆ ನಿಮ್ಗೆ ಅವಶ್ಯಕತೆ ಇದೆ. ಆ ಟೈಮಲ್ಲಿ ಬಿಸ್ನೆಸ್ ನೋಡ್ಲಿ ಕ್ಲಿಯರ್ ಆಯ್ತು, ಹಣ ಕೊಟ್ಟಿರೋದಕ್ಕೆ ಪ್ರಾಡಕ್ಟ್ ಬರುತ್ತೆ. ಫಸ್ಟ್ ಆಫ್ ಆಲ್ ರೈಟ್ ಅಲ್ವಾ? ಯಾರಿಗೂ ಏನು ನಷ್ಟ ಇಲ್ಲ. ನಿಮ್ಗೇನಾದ್ರೂ ನಷ್ಟ ಆಗಿದ್ರೆ ಇನ್ನೊಬ್ರಿಗೂ ನಷ್ಟ ಆಗುತ್ತೆ, ನಿಮ್ಮವ್ರಿಗೆ ನಷ್ಟ ಆಗಿದ್ರೆ ನಿಮ್ಗೂ ನಷ್ಟ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ನಷ್ಟ ಆಗಿದ್ರೆ ನಿಮ್ಗೆ ನಷ್ಟ ಮಾಡಕ್ ಅವ್ರು ಬಯಸಲ್ಲ, ರೈಟ್ ಅಲ್ವಾ? ಸೊ ಅದೇ ರೀತಿ ಸ್ಟಾರ್ಟ್ ಮಾಡಿದ್ವಿ, ಬಿಸ್ನೆಸ್ ಸ್ಟಾರ್ಟ್ ಆಯ್ತು. ಆಫ್ಟರ್ 6th ವೀಕ್ ಜಾಬ್ ರಿಸೈನ್ ಮಾಡಿ ಬಿಸ್ನೆಸ್ ಫುಲ್ ಟೈಮ್ ಸ್ಟಾರ್ಟ್ ಮಾಡಿದ್ವಿ. ಈಗ ತುಂಬಾ ಜನ ಜಾಬ್ ಬಿಟ್ಟು ಫುಲ್ ಟೈಮ್ ಸ್ಟಾರ್ಟ್ ಮಾಡಿದ್ರ ಅಂತ. ನನ್ನ ಫ್ರೆಂಡ್ಸ್ ಅದೇ ರೀತಿ ಹೇಳ್ತಾರೆ, ಒಳ್ಳೆ ಜಾಬ್ ಬಿಟ್ಟು ಫುಲ್ ಟೈಮ್ ಸ್ಟಾರ್ಟ್ ಮಾಡಿದೆ, ಸೋಪ್ ಮಾರೋದು, ಶಾಂಪೂ ಮಾರೋದು ಅಂತ. ಡಿಯರ್ ಫ್ರೆಂಡ್, ಅವ್ನು ಅನ್ಕೊಂಡ್ರು ಹಣ ಜಾಸ್ತಿ ಬಂದೋಗಿ ಜಾಬ್ ರಿಸೈನ್ ಮಾಡಿದಾನೆ ಅಂತ. ನಾವು 5,000 ರೂಪಾಯಿ ಜಾಸ್ತಿ ಕೊಡ್ತೀವಿ, ಜಾಬ್ ಜಂಪ್ ಮಾಡ್ತೀವಿ. ಸೊ ಅರ್ಥ ಮಾಡ್ಕೊಳ್ಳಿ ಡಿಯರ್ ಫ್ರೆಂಡ್, ನಾನು ಜಾಬ್ ಬಿಟ್ಟಿರೋದು ಹಣ ಬಂದು ಅದ ಹಣ ಮಾಡೋಕ್ಕೋಸ್ಕರ ಇನ್ನೂ ಜಾಸ್ತಿ, ರೈಟಾ? ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಆಫ್ಟರ್ 6 ವೀಕ್ ಒಂದು ಟ್ರೈನಿಂಗ್ ಅಟೆಂಡ್ ಆದ್ರೆ ಟ್ರೈನಿಂಗ್ ಅಲ್ಲಿ 3 ಪಾಯಿಂಟ್ ನಮ್ಗೆ ಈ ಬಿಸ್ನೆಸ್ ಅಲ್ಲಿ ಇನ್ನೂ ಬೂಸ್ಟ್ ಅಪ್ ಮಾಡ್ತೀವಿ. ನಿಮ್ಗೆ ಯಾವ ರೀತಿ ಬೂಸ್ಟ್ ಅಪ್ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಕೆಲವರಿಗೆ ಏನಿರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರುತ್ತೆ, ಏನಾದ್ರೂ ಬೂಸ್ಟ್ ಆಗಲ್ಲ. ಬಟ್ ನಮ್ಗೊಂದು ಸ್ವಲ್ಪ ಮೇ ಬಿ ಅದಕ್ಕೆ ಇರ್ಬೋದು. ಅದಕ್ಕೆ ನಾವು ಸ್ವಲ್ಪ ನಮ್ಗೆ ಡಿಫ್ರೆನ್ಸ್ ಏನು ಗೊತ್ತಾ? ನೀವು ಇವತ್ತು ಪ್ಲಾನ್ ಕೇಳ್ತಾ ಇದ್ದೀರಾ, ನಾವು ಅವತ್ತು ಕೇಳಿದ್ವಿ. ನೀವು ಇನ್ನು ಮಾಡೋಕೆ ಯೋಚನೆ ಮಾಡ್ತಾ ಇದ್ದೀರಾ, ಕೆಲವರು ನಾವು ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೋಸ್ಕರ ಇವತ್ತಿಂದ ಸ್ಟಾರ್ಟ್ ಮಾಡಿ. ಯಾರೆಲ್ಲ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಇದ್ದೀರಾ ಸ್ಪೀಡ್ ಆಗಿ ಸ್ಟಾರ್ಟ್ ಮಾಡಿ, ಯಾರು ಕೇಳ್ತಾ ಇದ್ದೀರಾ ಅವರು ಇವಾಗ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ. ಸೊ ಇದು 3 ಪಾಯಿಂಟ್ ಹೇಳ್ಬಿಟ್ಟು 3 ಪಾಯಿಂಟ್. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಟ್ರೈನಿಂಗ್ ಲಾಸ್ಟ್ ಇತ್ತು, ನಿಮ್ಗೆ ನಿಜವಾಗ್ಲೂ ಕರೋಡ್ಪತಿ ಆಗ್ಬೇಕಾ ಅಂತ. ತುಂಬಾ ಜನ ಕೇಳ್ತಾರೆ, ನನಗೂ ಆಗ್ಬೇಕಂತ ಇತ್ತು, ನಾ ಯಾಕೆ ಅಂತಂದೆ, ಬಟ್ ಕೆಳಗಡೆ ಒಂದು ಲೈನ್ ಇತ್ತು, ನೌಕರಿ ಬಿಡ್ಬೇಕು ಅಂತ. ಡಿಯರ್ ಫ್ರೆಂಡ್, ನೌಕರಿ ಬಿಟ್ಟು ಆತರ ಅಲ್ಲ, ತಿಳ್ಕೊಬೇಡಿ. ನೌಕರಿ ಮಾಡೋದು ತಪ್ಪಲ್ಲ, ಬಟ್ ನೌಕರಿನೇ ಮಾಡೋದು, ರೈಟ್ ಅಲ್ವಾ? ಸೊ ಅಲ್ಲಿಂದ ಡಿಸೈಡ್ ಆಯ್ತು. ಯಾಕೆಂದ್ರೆ ನೌಕರಿ ಮಾಡ್ತಾ ಯಾರು ಕರೋಡ್ಪತಿ ಆಗಿಲ್ಲ, ನೌಕರಿ ಕೊಡ್ತಾ ಕರೋಡ್ಪತಿಗಳಾಗಿದ್ದಾರೆ ಬಹಳ ಜನ, ರೈಟ್ ಅಲ್ವಾ? ಡಿಸೈಡ್ ಆಗಿ ನೌಕರಿ ಮಾಡಬಾರ್ದು ಅಂತ. ನೆಕ್ಸ್ಟ್ ಇನ್ನೊಂದು ಲೈನ್ ಇತ್ತು, ಅದರಲ್ಲಿ ಏನು ಗೊತ್ತಾ, ಜೀವನದಲ್ಲಿ ದೊಡ್ಡ ಕನಸುಗಳು ನನ್ಸಾಗ್ಬೇಕಾ ಅಂತ. ಅಂದ್ರೆ ನಿಮ್ಮ ಒಬ್ಬರ ಶ್ರಮ ಸಾಕಾಗಲ್ಲ, ಕೆಳಗಡೆ ಇಟ್ಟು ಇನ್ನೊಬ್ಬರ ಶ್ರಮ ಬೇಕು ಅಂತ. ಈ ಬಿಸ್ನೆಸ್ ಅಲ್ಲಿ ಯಾರೆಲ್ಲ ಇಲ್ಲಿ ಸ್ಟೇಜ್ ಮೇಲೆ ಬಂದು ಮಾತಾಡಿದ್ದಾರೆ, ಅದು ಅವ್ರ ಒಬ್ಬರ ಶ್ರಮ ಅಲ್ಲ, ಅವರ ಟೀಮ್ ಶ್ರಮ. ಅರ್ಥ ಮಾಡ್ಕೊಳ್ಳಿ. ಕೆಲಸ ಮಾಡಬಾರ್ದು, ನಾ 8-10 ವರ್ಷ ಕೆಲಸ ಮಾಡಕ್ ಸಾಧ್ಯ ಇದೆ, ನಾ 3 ತಾಸು 200 ತಾಸು 500 ತಾಸು 1000 ತಾಸು ಕೆಲಸ ಮಾಡ್ಬೇಕು ಅಂತಂದ್ರೆ ನಾನು ಟೀಮ್ ಕಟ್ಟಬೇಕು ಅಂತ. ಈಗ ಆಲ್ರೆಡಿ ಕಟ್ಟಿದಾರಲ್ವಾ, ಏರ್ಟೆಲ್, ರಿಲಯನ್ಸ್ ಅಂತವರೆಲ್ಲ ಟೀಮ್ ಕಟ್ಟಿದಾರಲ್ವಾ, ಅದೇ ರೀತಿ. ಸೊ 3ನೇದು ಲಾಸ್ಟ್ ಒಂದು ಡಿಸೈಡ್ ಮಾಡಿ ಹೊರಗಡೆ ಬಂದ್ರೆ ಏನು ಗೊತ್ತಾ, ಲಾಸ್ಟ್ ಒಂದು ಲೈನ್ ಇತ್ತು. ಬಹುಶಃ ನೀವು ಯಾವ ರೀತಿ ಥಿಂಕ್ ಮಾಡ್ತಿರೋ ಗೊತ್ತಿಲ್ಲ. ನಿಮಗೆ ಯಾವ ರೀತಿ ಆಗಬೇಕು ಅವ್ರ ಮಾತು ಕೇಳಿ ಅಂತ. ಈಗ ನಿಮ್ ನಂತರ ಆಗ್ಬೇಕಾ ಅಂತಂದ್ರೆ, ಈಗ ನೀವು ನಮ್ಮ ಮಾತು ಕೇಳಿ ಅಂತ ಹೇಳ್ತಾ ಇಲ್ಲ, ಕೇಳಬೇಕು. ನಮ್ಮಂತ ನೋಡಿ ಯಾರು ಎನ್ಶೂರ್ ಆಗಿದ್ದಾರೆ ನೋಡಿ ಅದನ್ನ ಫಾಲೋ ಮಾಡುವಂತ ಇದೆ. ಅರ್ಥ ಮಾಡ್ಕೊಳ್ಳಿ. ಜೀವನದಲ್ಲಿ ಯಶಸ್ವಿ ಆಗ್ಬೇಕಂದ್ರೆ ಯಶಸ್ವಿ ವ್ಯಕ್ತಿಯನ್ನ ಫಾಲೋ ಮಾಡ್ಬೇಕು, ರೈಟ್ ಅಲ್ವಾ? जिसका जैसा बनना है उसका सुनना है, जिसका जैसा नहीं बनना उसका नहीं सुनना है. ನಾನು ಬಿಸ್ನೆಸ್ ಮಾಡಬೇಡಿ ತುಂಬಾ ಜನ ಹೇಳಿದ್ದಾರೆ, ಬಿಸ್ನೆಸ್ ಮಾಡಬೇಡ ಅಂತ ತುಂಬಾ ಜನ ಹೇಳಿದ್ದಾರೆ. ಮಾಡ್ತಾ ನಮ್ಮಲ್ಲಿ ಏರುಪೇರು
ತುಂಬಾ ಆಯ್ತು ಬಿಸ್ನೆಸ್ ಅಲ್ಲಿ. ಹಲೋ, ಬಿಸ್ನೆಸ್ ಇದೆ ಇದು. ಬಿಸ್ನೆಸ್ ಅಲ್ಲಿ ಏರುಪೇರು ಆದಾಗ ತುಂಬಾ ಜನ ಬಿಟ್ಬಿಡೋದು. ಬಿಟ್ಟಿಲ್ಲ, ನಾನು ಯಾಕೆ ಗೊತ್ತಾ, ಅವ್ರ ತರ ಆಗ್ಬಾರ್ದಿತ್ತು. ನನ್ನ ಸೀನಿಯರ್ಗಳು ಈ ಬಿಸ್ನೆಸ್ ಅಲ್ಲಿ ವಾರಕ್ಕೆ 2,10,000 ತಗೋತಾ ಇದ್ರು. ಈ ಬಿಸ್ನೆಸ್ ಮಾಡು, ನಿನ್ನಿಂದ ಆಗತ್ತೆ ಅಂತ ಹೇಳಿದ್ರು. ಕೇಳ್ತಾ ಬಂದೆ ಡಿಯರ್ ಫ್ರೆಂಡ್, ಕೇಳಿದ್ದಕ್ಕೆ ಒಂದು ಐಡಿ NTC ಇದೆ, 2 ಐಡಿ STC ಇದೆ, 2 ಐಡಿ ಸ್ಟಾಕ್ ಬರಲಿಲ್ಲ. ಇವತ್ತು ನನ್ನ ಟೀಮಲ್ಲಿ ಜೈಪುರದಲ್ಲಿ ಒಬ್ರು STC ಆಗಿದೆ. ಅರ್ಥ ಮಾಡ್ಕೊಳ್ಳಿ, ಬಿಸ್ನೆಸ್ ನಿಮ್ಗೂ ಹಾಗೆ ಆಗುತ್ತೆ. ನಿಮಗೆ ನಮ್ ತರ ಆಗ್ಬೇಕು ಅಂತಂದ್ರೆ ನಿಮ್ ತರ ಇದ್ದಾಗ ನಾವೇನ್ ಮಾಡಿದೀವಿ ಅದನ್ನ ನೀವು ಸ್ಟಾರ್ಟ್ ಮಾಡ್ಬೇಕು. ಮಾಡಿ ಅಂತ ಹೇಳ್ತಾರೆ, ಎಲ್ಲರಿಗೂ ಒಳ್ಳೇದಾಗಿ. ನಿಮ್ಗೆ ಯಾರು ಏನು ಕೇಳಲ್ಲ, ನಿಮ್ ಕ್ವಾಲಿಫಿಕೇಶನ್ ಕೇಳಲ್ಲ, ನೀವು ನಿಮ್ಮ ಬಣ್ಣ ಕೇಳಲ್ಲ, ನಿಮ್ಮ ಎಜುಕೇಶನ್ ಕೇಳಲ್ಲ, ನಿಮ್ಗೆ ಯಾವ ಭಾಷೆ ಬರುತ್ತೆ ಕೇಳಲ್ಲ, ನೀವು ಎತ್ತರಿಗಿರೋ ಕುಳ್ಳಗಿರೋ ಕೇಳಲ್ಲ. ಬಟ್ 2 ಕೇಳ್ತಾರೆ. ಏನ್ ಗೊತ್ತಾ ಹೇಳ, ನಿಮ್ಗೆ ಕೇಳ್ತಾರೆ ಬಿಡ್ತಾರೆ, ನಾನು ಕೇಳ್ತೀನಿ. 2 ಕೇಳ್ತಾರೆ ಗೊತ್ತಾ. ಜೀವನದಲ್ಲಿ ನಿಮ್ಗೆ ಏನಾದ್ರು ಗೋಲ್ ಇದೆಯಾ? ಜೀವನದಲ್ಲಿ ಏನಾದ್ರು ಮಾಡ್ಬೇಕು ಅಂತಿದ್ಯಾ? ಮಾಡ್ಬೇಕು ಅಂತಿದ್ರೆ ಅದಕ್ಕೆ ನೀವು ಕಮಿಟ್ ಇದ್ದೀರಾ? ನಿಮ್ ಜೊತೆ ನಾವಿದ್ದೀವಿ ಅಂತ ಅವರ ಇನ್ಕಮ್ ನನ್ನ ಕಣ್ಣಲ್ಲಿ ನೋಡಿದೀನಿ. ವಾರಕ್ಕೆ 10 ಲಕ್ಷ, ಸಾರಿ ತಿಂಗಳಿಗೆ 15 ರಿಂದ 20 ಲಕ್ಷ ಪ್ರತಿ ತಿಂಗಳ ಇನ್ಕಮ್ ಮಾಡ್ತಾರೆ. ಲೈಫ್ ಸ್ಟೈಲ್ ಆಗ್ತದೆ. ಇವತ್ತು ಆ ಬಿಸ್ನೆಸ್ ಅಲ್ಲಿ ಇಷ್ಟು ದೊಡ್ಡ ಲೆವೆಲ್ ಬೆಳೀತಾ ನಮ್ಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಈ ಗ್ರೇಟ್ ಪರ್ಸನಾಲಿಟಿ ವಿನೋದ್ ಸೊಲೊಮನ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದಕ್ಕೂ ಮುಂದಿನ ಸಂಕ್ರಾಂತಿ ನಿಮ್ಮ ಜೀವನ